ಬ್ಯಾರೆ ಅದಾವ ಅದಾವ್ರಿಪ್ಪ ಅದಾವ್ ಎಲ್ಲ ಕಡೆ ಸಂಘಟನೆಗಳ ಬ್ಯಾರೆ ಕರೆ ಮುಧೋಳ ತಾಲೂಕದ ಹಸಿರು ಟಾವೆಲ್ಲ ಬಂದು ಅಂದ್ರ ಸರ್ಕಾರಕ್ಕೆ ಉರಿ ಚಳಿ ಬಿಟ್ಟು ಅಂತ ತಿಳ್ಕೋದು ಹೌದ್ರಿಪ್ಪ ಹೌದು ಒಂದು ವೇಳೆ ಹಸಿರು ಟಾಯಿಲ್ ಸುಮ್ ಕೂತಂದ್ರ ಸರ್ಕಾರ ಸುಮ್ ಇರ್ತದ ಹೌದು ಒಮ್ಮೆ ಹಸಿರು ಟಾಯಿಲ್ ಹೆಗಲ ಮೇಲೆ ಹಾಕಿದ್ರಂದ್ರ ಜಟ್ ಕಡಿತು ಈ ಗುಡುಗಿ ಎಲ್ಲಿ ಹೊಡಿತದ ಗೊತ್ತಾಗುದಿಲ್ಲ ಹೌದ್ರಿಪ್ಪ ಹೆಗಲ ಮೇಲೆ ಹಸಿರು ಸ್ಯಾಲ್ ಅದ ಹೌದು ಸಾಹೇಬ ಮುಂದೆ ಪೊಲೀಸ್ ಕೈ ಹಾಕಿದ ಯಾವ್ರ ಹತ್ರ ಕೇಳಿದ ಹೌದು ನಾ ರೈತ ಮುಖಂಡ್ರದನ್ರಿ ರಮೇಶ್ ಗೌಡನವ್ರ ಪಾವಣೆ ಆಗ್ಬೇಕಲ್ರಿ ಏನ್ಯ ಅವಾಗ ಏನಂದ್ರಿಪ್ಪ ಪೊಲೀಸ್ ಸಾಹೇಬರು ಇದನ್ನ ಬಿಟ್ಟು ಬಿಡು ಗಾಡಿ ಹೋಯ್ಲಿ ಅಂದವ ಹೌದು ಭಾವದಿಂದ ಶಿವಯಂದ ನೋಡಿ ಬೀರನ್ನ ದೇವರಿಗೆ ವಂದಿಸ ಉಗ್ಗರ ಗುರವಿಗೆ ಪುಂಡರಿಗೆ ಪುಂಡ ಹಿಂಡ ವೈರಿ ಗಂಡ ಆಲದ ಮರವಾಗೆ ನಮಗ ನಿಲ್ಲಪ್ಪ ನೆರಳಾಗೆ ಶುದ್ಧ ಭಾವದಿಂದ ಶಿವಯಂದು ನೋಡಿಯ ಬೀರಣ್ಣ ದೇವರಿಗೆ ವಂದಿಸು ಉಗ್ಗರ ಗುರವಿಗೆ ಕೊಂಡರಿಗೆ ಪಂಡ ಎಲ್ಲ ವೈರಿ ಗೌಡ ಆಲದ ಮರವಾಗಿ ನಮಗ ನಿಲ್ಲಪ್ಪ ನೆರಳಾಗೆ ಅಕ್ಕನ ಹಾಲ ಕುಡದನು ಬೀರ ಮಡಿಲಾಗ ಮಗುವಾಗಿ ಮಾಯವ್ವ ಸಲವ್ಯಾಳೋ ಮುದ್ದಾಗೆ ಆಡ ಕಾಯಾಗ ಸಿಕ್ಕೋ
ಬಂದನ ಕಂದ ನೀ ನಮ್ಮ ಕೈಗೆ ಆಗ ತಂದಿವ ನಮ್ಮನೆಗೆ ಊಟ ಮಾಡದೆ ಉಪವಾಸ ಕುಂತಳು ನಾರ್ಯಾರ ಮಾತಿಗೆ ಮಾಯವ್ವ ಕುಂತಾಳ ಚಿಂತ್ಯಾಗೆ ತಾಯಿ ತಂದಿನ ಸೋದ ಮಾಡ್ಯಾಳ ತಮ್ಮನ ಸಲುವಾಗಿ ಪ್ರತಿಭಾಗ ಮುಗಿಸುವೆ ಇಲ್ಲಿಗೆ ಭಂಡಾರ ಹಾರುದು ಬಂದ ನೋಡರಿ ಕಾಶಿಲಿಂಗನ ಜಾತ್ರೆ ಜಮಖಂಡಿ ತಾಲೂಕ ಮುತ್ತೂರಿಗೆ ಮಾಳುವನ ಮಾತಾ ಬರದೇವ ಕುತ್ತ ಹೋಗಿ ತೊದಲ ಬಗೆಗೆ ಎಲ್ಲರೂ ಇರ್ತೀವಿ ಒಂದಾಯ ಭಂಡಾರ ಹಾರುದು ಬಂದ ನೋಡರಿ ಮಂಡಿಸಿದ್ನ ಜಾತ್ರೆಗೆ ಜಮಖಂಡಿ ತಾಲೂಕ ಮುತ್ತೂರಿಗೆ ಮಾಳುನ ಮಾತಾ ಬರದೇವ ಕುತ್ತ ಹೋಗಿ ತೊದಲ ಬಗೆಗೆ ಎಲ್ಲರೂ ಇರ್ತೀವಿ ಒಂದಾಗೆ ಮತ್ತೆ ಡೊಳ್ಳಿನ ಪದ್ಯಗಳನ್ನು ಕೇಳಬೇಕಾಯ್ತು. ತಮ್ಮಲ್ಲಿ ಒಂದು ವಿನಂತಿ ಅದ. ಲಕ್ಷ್ಮಣನ ಕುರಿ ಸಾಕಿನ ಎಲ್ಲ ಧರ್ಮದ ಹೌದಾ? ಎಲ್ಲ ಗುರು ಹಿರಿಯರಿಗೆ ಹೌದು. ಮುತ್ತೂರು ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ಏನು ಹೇಳ್ತಾರೆ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ. ಹೌದು. मसीदी तोड़ो मंदिर तोड़ो मगर किसका दिल मत तोड़ो. मुझे मालूम नहीं कर्नाटक है कन्नड़ में बोलो. क्या भी नहीं कुछ भी नहीं रिपा. ಇದು ಕರ್ನಾಟಕ ಹೈ ತಿಳಿಲಿಲ್ಲ ಇಲ್ರಿಪ್ಪ. ಇಲ್ಲ, ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು. ಹೌದು. ಕಬ್ಬಿನ ಹಾಲು ಭಾಳ ಕುಡಿದ್ ನೋಡಿ ಬಾಟ್ಲಾಗಿನ. ಇಲ್ರಿ ಅದ್ರ ಹಾಕೊಂಡ್ರು ಮಾತಾಡ್ರಿ. ಅದು ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ನಿರ್ಮಲವಾಗಿ ಇಟ್ಕೊಂಡು ಹೋದಿವಂದ್ರೆ ಏನಕ್ಕದ್ರಿಪ್ಪ? ಗುರುವಿನನ್ನ ಗುಡಿ ಗುಂಡಾರ ಹುಡುಕೋದು ಕಾರಣಿಲ್ಲ. ಒಂದು ಮನಿ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಹೌದು. ಮನುಷ್ಯನ ಮನಸ್ಸು ಒಡಿತು ಅಂದ್ರೆ ಎಂದೂ ಕಟ್ಟಾಕ್ ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ಹೇಳ್ತಾರಿಪ್ಪ ಜ್ಞಾನಿಗಳು. ಜೀವನದೊಳಗ ಯಾವ ಮನುಷ್ಯನಿಗೆ ಕೇಡು ಬಯಸಲಿಕ್ಕೆ ಹೋಗಬೇಡ. ಹೌದಾ? ಒಬ್ಬರ ಮನಿ ಮುರಿ ಕೆಲಸ ಮಾಡಬೇಡ ಅಂತ ಹೇಳ್ತಾರೆ. ಹೌದು ಹೌದು. ಅಂದ್ರ ಹಾ, ನಿನಗೆ ಮನೆ ಕಟ್ಟಾಕ ಬರ್ಲಿಕ್ಕೆ ಸುಮ್ಮನೆ ಇರಬೇಕು ಕರೆ. ಹೌದು. ಕಟ್ಟಿದಂತ ಮನಿ ಮ್ಯಾಲೆ ಲಿಂಬಿ ಕೈ ಹೋಗಿ ಕೆಲಸ ಮಾಡಬೇಡ ಅಂತ ಹೇಳ್ತಾರ ಅವ್ರು. ಹೌದು ಹೌದ್ರಿಪ್ಪ. ಹೌದು. ಒಂದು ಮನಿ ದೀಪ ಬೆಳಗಲಾಕ ಬರ್ಲಿಕ್ಕೆ ಸುಮ್ಮನೆ ಇರಬೇಕು. ಹೌದು ಖರೆ ಹಚ್ಚಿದ ದೀಪ ಆರಿಸುವಂತ ಕೆಲಸ ಮಾಡಬೇಡ ಅಂತ ಹೇಳ್ತಾರ ಅವ್ರು. ಹೇಳ್ತಾರಿಪ್ಪ ಜ್ಞಾನಿಗಳು. ಪುಣ್ಯಾತ್ಮರೇ, ಏನ್ರಿಪ್ಪ? ನಾವು ನೀವೆಲ್ಲ ಒಂದಿಲ್ಲ ಒಂದು ದಿನ ಹೋಗುದದ. ಹೌದು. ನಾವು ನೀವೆಲ್ಲ ಇದ್ದುದು ಇದು ಮರ್ತ್ಯ ಲೋಕ, ಇನ್ನೊಂದು ಮೃತ್ಯ ಲೋಕ. ಹೌದು ಹೌದು. ನಾವೆಲ್ಲರೂ ಮೃತ್ಯ ಲೋಕದೊಳಗೇನೆ ಇದ್ದವ್ರು ಅದೀವಿ. ಇದೀವಿ. ಇರುವಷ್ಟು ದಿನ ಜೀವನದಾಗಿ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಈ ಹಸಿರು ಶಾಲೆಗಳನ್ನು ನೋಡಿದ್ರೆ ಇಷ್ಟು ನನಗೆ ಆನಂದ ಅನಿಸ್ತದ. ಹಾ. ಜೀವನದಾಗ ಬಾಳೆ ಮಾಡಿದ್ರೆ, ಜೀವನದಾಗ ಬದುಕು ಮಾಡಿದ್ರೆ, ಜೀವನದಾಗ ಜೀವನ ಮಾಡಿದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಯಾರಂಗ ಮಾಡ್ಬೇಕ್ರಿಪ್ಪ?
ಹಳ್ಳಿ ಊರಾಗ ಹುಟ್ಟಿ ಬಂದ್ರು ಯಾರು? ಯಾರು? ಜಗತ್ತದೊಳಗೆ ಉತ್ತರ ಕರ್ನಾಟಕದ ಹುಲಿ ಎಂದೇ ಪ್ರಖ್ಯಾತಿಯಾದ ಹಸೂರು ಸೇನೆಯ ಅಧಿಕಾರಿ ರಮೇಶ್ ಗಡದನ್ ಅವ್ರ ಹಂಗೆ ಬಾಳೆ ಮಾಡಬೇಕು. ಪುಣ್ಯಾತ್ಮರೇ, ರಮೇಶನ್ನ ಗಡದನ್ ಅವ್ರ ಹಂಗೆ ಬಾಳೆ ಮಾಡಬೇಕು. ಹೌದು 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 ಹೌದು. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಕೇಳಿದ್ರೆ, ಯಾಕ್ರಿಪ್ಪ? ಎಲ್ಲ ಕಡೆ ಸಂಘಟನೆಗಳು ಬೇರೆ ಅದಾವ. ಅದಾವ್ರಿಪ್ಪ, ಅದಾವ. ಎಲ್ಲ ಕಡೆ ಸಂಘಟನೆಗಳ ಬ್ಯಾರೆ ಕರೆ ಮುಧೋಳ ತಾಲೂಕದ ಹಸಿರು ಟಾವೆಲ್ಲ ಬಂದು ಅಂದ್ರೆ ಸರ್ಕಾರಕ್ಕೆ ಉರಿ ಚಳಿ ಬಿಟ್ಟು ಅಂತ ತಿಳ್ಕೋದು. ಹೌದ್ರಿಪ್ಪ, ಹೌದು. ಒಂದು ವೇಳೆ ಹಸಿರು ಟಾಯಲ್ ಸುಮ್ ಕೂತಂದ್ರೆ ಸರ್ಕಾರ ಸುಮ್ ಇರ್ತದ. ಹೌದು. ಒಮ್ಮೆ ಹಸಿರು ಟಾಯಲ್ ಹೆಗಲ ಮೇಲೆ ಹಾಕಿದ್ರಂದ್ರೆ ಜಟ್ ಕಡಿತು. ಈ ಗುಡುಗೆ ಎಲ್ಲಿ ಹೊಡಿತದ ಗೊತ್ತಾಗುದಿಲ್ಲ. ಹೌದ್ರಿಪ್ಪ. ಅಂತ ಬಲಿಷ್ಠವಾಗಿರ್ತಕ್ಕಂಥ ಮುಧೋಳ ನಗರದ ತಾವೆಲ್ಲರೂ ಕೂಡ ರೈತ ಬಾಂಧವರ ಹಸಿರು ಶಾಲೆಯ ಭೂಮಿ ತಾಯಿಗೂ ಹಸಿರು ಸೀರೆಯನ್ನು ಉಡಿಸಿದ್ರಿ. ಹೌದು. ತಮ್ಮ ಮೇಲೂ ಕೂಡ ಹಸಿರು ಶಾಲನ್ನು ಹೊದಿಸಿರಿ. ತಮ್ಮ ರೈತ ಬಂಧುಗಳಿಗೆ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದೆ ನನ್ನ ಆತ್ಮೀಯ ಬಂಧುಗಳೇ. ಹೇಳುತ್ತಾರಿಪ್ಪ. ಯಾಕಂದ್ರೆ ರೈತದ ಅದು ಶಾಲಿನ ಮಹತ್ವ ಭಾಳ ದೊಡ್ಡದ. ಹೌದು. ಯಾರ್ಯಾರೋ ಒಬ್ಬೊಬ್ರು ಉಪಯೋಗ ಮಾಡ್ಕೋತಿರ್ತಾರ, ತಮ್ಮ ಸ್ವಾರ್ಥಕ್ಕೆ ಆಸೆದಾಗ ಬಳಸ್ಕೋತಾರ. ಹೊರತಾಗಿ ನಿಜವಾದ ರೈತ ಶಾಲಾ ಮುಖಂಡರು ಇಲ್ಲಿದ್ದಾರೆ. ಹೌದು. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಯಾಕ್ರಿಪ್ಪ? ಮುದಳ್ಕೊಮ್ಮಿ ಕುರ್ಮರಿ ತೊಗೊಂಡು ಬಂದಿದ್ವಿ ಇಲ್ಲ ಮಾರ್ಲಾಕ. ಹೌದು. ಒಂದು 2-3 ವರ್ಷದಿಂದ ಕುರಿಮರಿ ತೊಗೊಂಡು ಮಾರ್ಲಾಕ ಬಂದಿದ್ವಿ. ಹೌದು. ನಡಬಾರಕ್ಕೊಂದು ಕುರಿ ಮರಿ ಇತ್ತು, ಹಿಂದೆ ಇಬ್ಬರು ಕೂತಿದ್ರು, ಮುಂದೆ ಗಾಡಿ ಹೊಡಿತಾರೆ. ಟೋಟಲ್ ಆ ಮರಿ ಹಿಡಿದು 4 ಮಂದಿ ಕೂತಿದ್ವಿ ಗಾಡಿದ ಮೇಲೆ. ಹೌದು ಹೌದ್ರಿಪ್ಪ. ಹೆಗಲ ಮೇಲೆ ಹಸಿರು ಶಾಲ್ ಅದ. ಹೌದು. ಸಾಹೇಬ ಮುಂದೆ ಪೊಲೀಸ್ ಕೈ ಹಾಕಿದ. ಯಾವ್ರ ಹತ್ರ ಕೇಳಿದ. ಹೌದು. ನಾ ರೈತ ಮುಖಂಡ್ರದನ್ರಿ ರಮೇಶ್ ಗೌಡನವ್ರ ಪಾವಣೆ ಆಗ್ಬೇಕಲ್ರಿ. ಅವಾಗ ಏನಂದ್ರಿಪ್ಪ ಪೊಲೀಸ್ ಸಾಹೇಬರು? ಇದ್ರ ಬಿಟ್ಟು ಬಿಡು ಗಾಡಿ ಹೋಯ್ಲಿ ಅಂದವ. ಹೌದು 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 ಹೌದು. ಅಂದ್ರೆ ಅಂತ ಶಕ್ತಿ ಹೌದು ಆ ಶಾಲ್ಕದ ಪುಣ್ಯಾತ್ಮರೇ ಅದರಿಪ್ಪ. ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನು ಹೇಳಿ. ಇದು ಮುಧೋಳ ತಾಲೂಕು ಅಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲ. ಇದು ಚಿತ್ತಿದ ಪತ್ ಮಾಡ್ತದ, ಪತ್ತಿದ ಚಿತ್ತ ಮಾಡ್ತದ. ಹೌದು. ಯಾಕಂತ ಕೇಳಿದ್ರೆ ರನ್ನ ಕವಿ ಹುಟ್ಟಿ ಬರಬೇಕಾದ್ರ ಇದೇ ಮುಧೋಳ ತಾಲೂಕದವ್ರ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರು ಇದೇ ಮುಧೋಳ ತಾಲೂಕದವ್ರು. ಹೌದು ಹೌದ್ರಿಪ್ಪ. ಹೌದು. ರನ್ನ ವೈಭವ ತಾವೆಲ್ಲರೂ ನೋಡ್ಲಿಕ್ಕತ್ತೀರಿ. ಹೌದು. ಸಾಕಷ್ಟು ಗಣ್ಯಮಾನ್ಯರನ್ನ ಕರೆಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕತ್ತೀರಿ. ಹೌದು. ತಮ್ಮೆಲ್ಲರಿಗೂ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಇವತ್ತಿನ ದಿವಸ ಏನ್ರಿಪ್ಪ ಸತ್ಯಸಿದ್ಧರ ಶಿವನೂಡಿ ಅನ್ನೋ ಇದು ಮಹಾಶಿವರಾತ್ರಿ. ಹೌದು ಹೌದು. ಏನು ಇದು ಮಹಾಶಿವರಾತ್ರಿ. ಮಹಾಶಿವರಾತ್ರಿ ನಿಮಿತ್ತವಾಗಿ ಡೊಳ್ಳಿನ ಪದಗಳನ್ನ ಜಾಗರಣೆ ನಡೀಲತ್ತೆಲ್ಲ ಉದ್ದೇಶಪೂರ್ವಕವಾಗಿ ಏನ್ ಮಾಡ್ಯಾರಿಪ್ಪ? ಡೊಳ್ಳಿನ ಪದಗಳನ್ನ ಹಗಲಿ ಹಚ್ಚಾರಿಪ್ಪ. ಹಚ್ಚಾರು ಪುಣ್ಯಾತ್ಮರೇ. ಏನ್ರಿಪ್ಪ? ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ 365 ದಿವಸ ಅಂದ್ರೆ 365 ದಿವಸ ಬರ್ತಾವ್. ಬರ್ತಾವ್ರಿಪ್ಪ. 365 ದಿವಸದಲ್ಲಿ ನೀ ತಿಳಿದರೆ ತಪ್ಪು ಮಾಡು, ತಿಳಿಲಾರ್ದರೆ ತಪ್ಪು ಮಾಡು. ಹೌದಾ? ಏನು? ನೀ ತಿಳಿದರೆ ಮಾಡು, ತಿಳಿಲಾರ್ದರೆ ತಪ್ಪು ಮಾಡು. ಇವತ್ತೊಂದು ದಿವಸ ಸಂಚನಕ್ಕಾಗಲಿ. ಹೌದು. ಇವತ್ತು ರಾತ್ರಿ ಶಿವ ಜಾಗರಣೆ ಮಾಡಿದ್ರೆ 365 ದಿವಸ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳೆಲ್ಲ ಸುಟ್ಟು ಹೋಗ್ತಾವ ಪುಣ್ಯಾತ್ಮರ. ಅಂತ ಶಕ್ತಿ ಆ ಸತ್ಯಸಿದ್ಧರ ಶಿವಸ್ಥಾನದಲ್ಲಿ ಐತಿ. ಅಂತ ಶಕ್ತಿ ಈ ಮಹಾಶಿವರಾತ್ರಿ ಇಲ್ಲದ ಪುಣ್ಯಾತ್ಮರೇ. ಹೌದು ಹೌದ್ರಿಪ್ಪ. ಹೌದು. ಬೇಡರ ಕಣ್ಣಯ್ಯ ಮುಕ್ತಿ ಮಂದಿರಕ್ಕೆ ಹೋಗಿದ್ದು ಇದೇ ಮಹಾಶಿವರಾತ್ರಿಯ ದಿನ. ಹೌದ್ರಿಪ್ಪ. ಅಂತ ಮಹಾಶಿವರಾತ್ರಿ ನಿಮಿತ್ತವಾಗಿ ಹಗಲಿ ಡೊಳ್ಳಿನ ಪದ ಕೇಳಲಿಕ್ಕೆ ಇಲ್ಲಿ ಹಚ್ಚಾರು. ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನಮ್ಮ ಮಾರಾಯಿ ಮತ್ತೆ ಅವರ ಒಂದು ರೂಲ್ಸನ್ನು ಹಾಕಿ ಕೊಟ್ಟರು. ಏನ್ರಿಪ್ಪ? ನಿಮ್ಮದು ನೀವ ಮಾತಾಡೋದು. ಹೌದು. ಅವ್ರದ್ದು ಅವರೇ ಮಾತಾಡೋದು. ನಿಮ್ಮದು ನೀವ ಮಾತಾಡೋದು, ಅವ್ರದ್ದು ಅವರೇ ಮಾತಾಡೋದು. 7 ಗಂಟೆಗೆ ಮಂಗಳಾರತಿ ಮಾಡೋದು. ಹೌದು ಹೌದು. ಹಿಟ್ ರೂಲ್ಸ್ ಹೇಳ್ಯಾರ. ಹೇಳ್ಯಾರ. ನಿಮ್ಮದು ನೀವ ಮಾತಾಡೋದು, ಅವ್ರದ್ದು ಅವರೇ ಮಾತಾಡೋದು. ಒಟ್ಟೆ ವಿಷಯಗಳನ್ನ ಪಾಲ್ತು ಯಾವುದು ಮಾತಾಡಲ್ಲ, ಸತ್ಯಸಿದ್ಧರ ಸಾರಾಂಶನ ಮಾತಾಡ್ಬೇಕಂತ ಹೇಳ್ಯಾರ. ಬಹಳ ಸಂತೋಷದ. ದೈವದಲ್ಲಿ ಮತ್ತು ಕಮಿಟಿಯವ್ರು ನಮ್ಮದು ಒಂದು ವಿನಂತಿ ಅದ. ಏನ್ರಿಪ್ಪ? ಹಾಲುಂಡ ದೈವ ಎಲ್ಲಾ ತರಹದ ಜನ ಬಂದಿರ್ತಾರ. ಹೌದು. ಜಾಸ್ತಿ ಸತ್ಯಸಿದ್ಧರ ಸಿದ್ಧಾಟಿಗೆ ವಿಷಯಕ್ಕೆ ಹೆಚ್ಚು ಬೆಂಬಲ ಕೊಡ್ತೀವಿ. ಹೌದು. ಅದರೊಳಗೆ ಸ್ವಲ್ಪ ಸಾರಾಂಶಕ್ಕೂ ಕೂಡ ಬೆಂಬಲ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮಲ್ಲಿ ವಿನಂತಿದಿಂದ ಕೇಳ್ಕೊತೀವಿ. ಹೌದು. ಇನ್ನ ಎಲ್ಲರ ಅಪೇಕ್ಷೆ ಮೇರೆಗೆ ಹೌದು ದೈವ ಹಿಂಗವಾದರೂ ಕೂಡ ಇದು ಸಮಯ ಹೋಗುದಿಲ್ಲ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು 1-2 ವಿಷಯಗಳನ್ನು ಇಟ್ಟಾರ ನಮ್ಮ ರೇಖಾ. ಯಾವ್ದಿಟ್ಟಾರಿಪ್ಪ? ಜಗತ್ತದೊಳಗೆ ಪ್ರಪಂಚ ಶ್ರೇಷ್ಠದೋ ಹೌದು, ಏನ ಪಾರಮಾರ್ಥ ಶ್ರೇಷ್ಠದು. ಪ್ರಪಂಚ ಮತ್ತು ಪಾರಮಾರ್ಥ ಹೌದ್ರಿಪ್ಪ. ಯಾವ ಬ್ಯಾಡ ತಿಳತತ್ ನಮ್ಮ ಹುಲಿ ಇರ್ಲಿ. ಈ ಗುರು ಶಿಷ್ಯ ಯಾವ ಬ್ಯಾಡ್ರಿತ್ತೆ ಇರ್ಲಿ.
ಹಾಂ 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 ವಿಷಯ ಬ್ಯಾಡ ಅಂದ್ರೆ ವಿಷಯ ಈಗ ಹಳಿದಾಗೈತಿ ಹೊಸಾದ್ ಇಡತ್ತಾರ ಇಲ್ಲ ನೀ ಭಾಳ ಗುಮ್ಮಿಂದೈತೆ ಅದು. ಹೌದ್ರಿಪ್ಪ. ನಿನಗೇನ ತಿಳಿದಿಲ್ಲ ಅದು. ಹಾಂ ಹಾಂ ಅದೇನತ್ತಾರಲ್ಲ ಒಡೆಯರ ವಂಶದ ಕುಡಿ ಐತೆ ಅದು. ಹೌದು. ನೀ ಎಲ್ಲರೇ ಹೋಗಿ ವಿಷಯ ಯಾವ್ದು ಇಟ್ಟಾರ ಹೊಸಾದ್ ಇಡಂದಾರ ನೀ ಕುಲ್ಲಾಗಿ ನಾನು ಸಿಗ್ಸಕ್ಕೆ ಹೋಗ್ಬೇಡ. ಹೌದು. ಅಮ್ಮೋಕ್ಷಿದನ ಮಕ್ಕಳು ಸೋಮನ ಮುತ್ಯ ಯಾರು ಯಾರಿಪ್ಪ? ಅವತಾರ ಓದಿಸಿದ ದೇವೇಂದ್ರ ಬಿಳಿ ಅನಿಸಿದ ಆಚಾರ್ಯಗೌಡ ಸೋಮನ ಮುತ್ಯನ ಬಡ್ಡಿ ವಂಶದವ್ರು ಇವತ್ತಿನ ದಿವಸ ಇಲ್ಲಿದ್ದಾರೆ ಪುಣ್ಯಾತ್ಮರೇ. ಹೌದ್ರಿಪ್ಪ. ಅವ್ರು ಏನೋ ಒಂದು ವಿಚಾರ ಇದಪ್ಪ ಅಂದ್ರೆ ಪರ್ಸನೇ ಕೇಳ್ಬೇಕು. ಯಾಕ್ರಿ ಮಿತ್ತಾರ? ಹಾಂ ಪರ್ಸನೇ ಒಟ್ಟು ವಿಷಯ ಇಲ್ಲ. ಹಾಂ ಹಾಂ ರೀ ಆಯ್ತು ಇಲ್ಲ ಒಟ್ಟು ಸಿದ್ಧಾರ್ಥಿಗೆ ಒಳಗೇನ ಪರ್ಸನೆ ಕೇಳ್ರಿ, ಅದ್ರಾಗ ಕತೆ ಹೇಳ್ರಿ ಅಂತ ಅವ್ರೊಂದು. ಹಾಂ ಬರೀ ಪ್ರಶ್ನೆ ಉತ್ತರ ಅಟ್ಟಾರಿ. ಆಯ್ತು ಹಾಂ ಹೆಂಗೆ ರೀ ಆಯ್ತು ಹೇಳ್ರಿ. ಹಾಂ ಪರ್ಸನೆ ಜನರಿಗೆ ಸುಳ್ಳು ಹೇಳಂಗಿಲ್ಲ. ಅವ್ರು ಒಪ್ಪುವಂಗೆ ಪ್ರಶ್ನೆ ಹೇಳಿರ್ತಾರ ಕರೆಕ್ಟ್. ಇದಕ್ಕಿಂತ ನೀ ಪರ್ಸನೆ ಕೇಳಿದ್ರಂದ್ರೆ ಸರ್ಜೋಡಿ ಸಹ ಕಲಾವಿದರು ನೇರವಾಗಿ ಜಮಖಂಡದಿಂದ ಬರಬೇಕಾದ್ರೆ ಮೊದಲಕ್ಕೆ ಇಳಿಬೇಕು ಬಸ್ ಅದ. ಹೌದು. ನಡಬಾರಕ್ಕೆ ಹಿಂಗೆ ಹೋಗಿ ಹಿಂಗೆ ಲೋಕಾಪುರ ಮೇಲೆ ಸುತ್ತ ಹಾಸಿ ಬರಂಗಿಲ್ಲ. ಮಾಲಿಂಗ್ಪುರ ಮ್ಯಾಗ ಹಾಸಿ ಬರಲ್ಲ. ಇಲ್ಲ ಸ್ಟೇಟ್ ಬರ್ಬೇಕು ಗಾಡಿ. ಹಾಂ ಓಕೆ ರೀ. ಅವ್ರು ಬರ್ಲಿಕ್ಕೆ ನಾವು ಹೇಳಬೇಕು, ನಮಗೆ ಬರ್ಲಿಕ್ಕೆ ಅವ್ರು ಹೇಳಬೇಕು. ಅದಕ್ಕೆ ಏನು ಪ್ರಶ್ನೆ ನೇರವಾಗಿ ಒಂದು ಪ್ರಶ್ನೆ ಅಂತ ಕೇಳಿದ್ರೆ ಏನ್ರಿಪ್ಪ? ಯಾರೂ ತಪ್ಪು ತಿಳ್ಕೊತಕ್ಕಂಥದ್ದು ವಿಷಯ ಇಲ್ಲ. ಅಮೋಕ್ಷದ ಮಾಲಿಂಗ್ರ 2 ಕಣ್ಣುಗಳಿದ್ದಂಗೆ. ಹೌದ್ರಿಪ್ಪ. ಯಾಕಂತ ಕೇಳಿದ್ರೆ 2-3 ಏನು ಪುರಾಣದಾಗ ಅದು ಕೇಳೋಣ್ರಿ ಬ್ಯಾಡ ಬರೀ ಸಿದ್ಧಾರ್ಥ ಕೇಟ. ಹಾಂ ಅದ ರೀ ಬುಕ್ಕ ಬ್ಯಾಡ್ರಿ ಬುಕ್ಕ ಬ್ಯಾಡ್ರಿ. ಬಸವಣ್ಣ ಏನು ಪರ್ಸನೆ ಕೇಳೋದು ಅಂತ ಕೇಳಿದ್ರೆ ಅಮೋಕ್ಷದ ಮುತ್ಯನ ಜಾತ್ರೆ ಅದ. ಹೌದು. ಇವತ್ತು ಅಮೋಕ್ಷದ ಮುತ್ಯನ ಬದಲು ಒಂದು ಪ್ರಶ್ನೆ ಕೇಳೋದ. ಏನು ಕೇಳ್ಬೇಕತ್ತೀರಿಪ್ಪ? ಅಮೋಘಸದ ಕೈಲಾಸದೊಳಗೆ ಗುರುವಿನ ಸೇವೆಯನ್ನ ಮಾಡ್ತಿದ್ದ. ಹೌದು. ತಾವೆಲ್ಲರೂ ಕೇಳಿ ಆತ್ಮೀಯ ಬಂಧುಗಳೇ, ಹೆಂಗ ಮಾಡ್ತೀರಿಪ್ಪ? ನನ್ನಪ್ಪ ಯೋಗಿನಾದ ಅಮೋಘಸಿದಂದ್ರೆ ಸಾಮಾನ್ಯ ದೇವರಲ್ಲ. ಹೌದಾ? ಕೈಲಾಸದೊಳಗೆ ಸೇವಾ ಮಾಡ್ಲಕ್ಕತ್ರ ದಿನವೊಂದು ಪ್ರತಿ 1,001 ಹೂಗಳನ್ನು ತಂದು ಸೂರ್ಯ ಅಸ್ತ್ರ ಆಗೋದ್ರೊಳಗೆ ಗುರುವಿನ ಸೇವಾ ಮಾಡ್ತಿದ್ದ ಯೋಗಿನಾದ ಅಮೋಘಸಿದ್ದ. ಹೌದ್ರಿಪ್ಪ. ಹೆಂಗ? ದಿನವೊಂದು ಪ್ರತಿ 1,001 ಹೂಗಳನ್ನು, ಹೌದಾ, ಅವು ಹುಳ ಮುಟ್ಟಿರಬಾರ್ದು ಅಂತ ಹೂಗಳನ್ನು ತಂದು ಗುರುವಿನ ಸೇವಾ ಮಾಡ್ತಿದ್ದ ಅಮೋಘಸಿದ್ದ. ಹೌದ್ರಿಪ್ಪ. ಗುರು ಸೋಮಲಿಂಗ ವಿಚಾರ ಮಾಡ್ದ, ಏನತ್ರಿಪ್ಪ? ಅಮೋಘಸಿದ್ದ ನನ್ನ ಸಲುವಾಗಿ ಹೌದು ಸಾನಿಗೆ ಬೇರಾಗಿ ಸವಿತಾನ ಸಿರಿಗಂಧ ಕೊಟ್ಟಾಗಿ ನಮಿತಾನ. ಹೌದಾ? ನಾ ಏನು ಕಾಡ್ತೀನಲ್ಲ ಕಾಡಿದ್ದು ಬೇಡ ನನಗೆ ತಂದು ನೀಡ್ತಾನಲ್ಲ, ಎಂಥ ಪುಣ್ಯವಂತ ಶಿಷ್ಯ ನಾನು ಪಡ್ಕೊಂಡಿನಂತೇಳಿ ಮನಸ್ಸಿನ್ಯಾಗ ಆನಂದ ಪಡ್ತಿದ್ದ ಗುರು ಸೋಮಲಿಂಗ. ಹೌದ್ರಿಪ್ಪ. ಹೌದು. ವಿಚಾರ ಮಾಡಿದ. ಯಾರು? ಸೋಮಲಿಂಗ. ಏನತ್ರಿಪ್ಪ? ಅಮೋಘಸಿದ್ದ ಇವತ್ತ ಪೂಜೆಕ್ಕೆ ಹೂವ ತರ್ಲಾಕ್ ಹೋಗ್ಯಾನ. ಹೌದು. ತರುವಂತ ಯಾಳ್ಯದೊಳಗೆ ಎಷ್ಟು ಭಕ್ತಿವಂತದಾನ ಅಂತೇಳಿ ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂದ ಗುರು ಸೋಮಲಿಂಗ. ಹೌದ್ರಿಪ್ಪ. ಯೋಗಿನಾದ ಅಮೋಘಸಿದ್ದ ಹೋಮದ ಕಂಬಳಿ, ನೇಮದ ಬೆತ್ತ, ಪರಸ ಬಟ್ಲ, ಹೂವಿನ ಕರಡಿ, ಹೂವಿನ ದುರುಡಿಯನ್ನ ಹಿಡ್ಕೊಂಡು ಹೋಗಿ ಹೂಗಳನ್ನು ಹರ್ಕೊಂಡು ಬಿಡಿಸ್ಕೊಂಡು ಬರ್ಲಾಕತ್ತಿದ್ದ. ಹೌದು. ಬರುವಂತ ಸಂದರ್ಭದೊಳಗ ಏನಾಯ್ತು ಅಂತ ಕೇಳಿದ್ರ ಆ ಹೂವಿನ ದುರುಡಿ ಒಳಗೆ ಒಂದು ಹೂ ಜಾರಿ ತಳಗಿ ಬಿತ್ತು. ಪುಣ್ಯಾತ್ಮರೇ ತಳಗಿ ಬಿತ್ತು. ಹೌದ್ರಿಪ್ಪ. ಅಮೋಘಸಿದ್ದ ಗುರುವಿಗೆ ಹೂವ ಒಯ್ಲಾಕತ್ತಾನ. ಒಂದು ಹೂ ಜಾರಿ ತಳಗಿ ಬಿದ್ದದ. ಹೌದು. ಮರ್ತ ಹೂವಿನ ಮೇಲೆ ತನ್ನ ಪಾದ ಇಟ್ಟ ಅಮೋಘಸಿದ್ದ. ಹೌದ್ರಿಪ್ಪ. ಅಮೋಘಸಿದಂದ ಏನತ್ರಿಪ್ಪ? ಎಂತ ಘಾತಕೈತಿ ಇವತ್ತ. ಹೌದು. ನನ್ನ ಗುರುವಿಗರೆ ಹೂವ ಒಯ್ಲಾಕತ್ತೀನಿ. ಹೌದು. 1001 ಹೂವ ಹೋದ ನನ್ನ ಗುರುವಿನ ಪಾದಕ್ಕೆ ಏರಿಸಬೇಕಾಗ್ಯದ. ಹೌದಾ? ಒಂದು ಹೂ ಜಾರಿ ತಳಗಿ ಬಿದ್ದದ. ಹೂವಿನ ಮ್ಯಾಲ ಮತ್ತೆ ನನ್ನ ಪಾದ ಇಟ್ಟಿನಲ್ಲ, ಎಂತ ಅಪವಿತ್ರ ಆಯ್ತು ಅಂದ ಅಮೋಘಸಿದ್ದ. ಹೌದ್ರಿಪ್ಪ. ಅವಾಗ ಅಮೋಘಸಿದ್ದ ಎಂತ ಭಕ್ತಿವಾನ್ ಕೇಳ್ರಿ ಪುಣ್ಯಾತ್ಮರೇ. ಹೆಂಗ್ರಿಪ್ಪ? ನನ್ನ ಗುರುವಿಗೆ ಹೂವ ಒಯ್ಲಾಕತ್ತನಂದ ಬಳಕ ಈ ಪಾದನ ಇಡಬಾರ್ದಂತ ತಿಳ್ಕೊಂಡು ತನ್ನ ಕಾಲ ಕಡ್ಕೊಂಡ ಯೋಗಿನಾದ ಅಮೋಘಸಿದ್ದ. ಹೌದ್ರಿಪ್ಪ. ಹೌದು.
ತನ್ನ ಎರಡು ಕಾಲುಗಳನ್ನ ಮಂಡಗಾಲಿನಿಂದ ಬಂದು ಬಂದು ಗುರು ಸೋಮಲಿಂಗಗೆ ಒಂದು ಹೂವು ಏರಿಸಿದ 200, 300, 500, 1,000 ಹೂ ಏರಿಸಿದ ಗುರುವಿನ ಪಾದಕ್ಕೆ. ಅವಾಗ ಗುರು ಏನ್ ಕೇಳ್ತಾನ್ರಿಪ್ಪ? ರಕ್ತ ಎಲ್ಲ ಸೋರ್ತಿತ್ತು. 1000 ಹೂವ ಏರಿಸಿದ ಗುರು ಸೋಮಲಿಂಗ ಕೇಳಿದ, ಏನತ್ರಿಪ್ಪ? ಅಮ್ಮೋಕ್ಷಿದ ಓ ದಿನವೊಂದು ಪ್ರತಿ 1000 ಹೂ ತರ್ತಿದಲ್ಲೋ, ಇವತ್ತು ಒಂದೇ ಹೂ ಕಡಿಮದ 1000 ಹೂದ ಇನ್ನೊಂದು ಹೂ ಎಲ್ಲೈತಿ ಕೇಳಿದ. ಅವಾಗ ಅಮೋಕ್ಷಿದ್ದ ಏನ್ ಹೇಳ್ತಾನ್ರಿಪ್ಪ ಗುರುವಿಗೆ? ಅವಾಗ ಅಮ್ಮೋಕ್ಷಿದ ತಾನ, ಏನ್ರಿಪ್ಪ? ಯಪ್ಪ ಹೂವ ತರುವಂತ ಯಾಲೆದೊಳಗ ಒಂದು ಹೂ ಜಾರಿ ತಲೆಗೆ ಬಿದ್ದದ, ಹೂವಿನ ಮೇಲೆ ನನ್ನ ಪಾದ ಇಟ್ಟಿನಿ, ನನ್ನ ಪಾದ ಕಡ್ಕೊಂಡು ತಂದೆ 1001ನೇ ಹೂ ನನ್ನ ರುಂಡನ ಕಡ್ದು ಅರ್ಪಿಸ್ತಾನ ತಿಳ್ಕೊಂಡು ತನ್ನ ಶಿರಾ ಕತ್ತರಿಸಿ ಗುರುವಿನ ಪಾದಕ್ಕೆ ಇಟ್ಟ ಯೋಗಿನಾದ ಅಮ್ಮೋಕ್ಷಿದ ಪುಣ್ಯಾತ್ಮರಿ. ಹೌದ್ರಿಪ್ಪ ಹೌದು. ಅವಾಗ ಗುರು ಸೋಮಲಿಂಗ ಹಾ ವರದತ್ತ ನೀಡಿ ಅಮ್ಮೋಕ್ಷಿದ ಹೇಳ್ತಾನೆ, ಏ ಅಮ್ಮೋಕ್ಷಿದ್ದ, ಓ ಜಗತ್ತದೊಳಗ ನಿನ್ನಂತ ಭಕ್ತಿವಾನ್ರು ಯಾರು ಇಲ್ಲ, ನನ್ನ ಸಲುವಾಗಿ ಹೌದಾ ನನಗ ಹೂವು ಏರಿಸುವಂತ ಸಂದರ್ಭದಾಗ ಒಂದು ಹೂ ಜಾರಿ ಬಿದ್ದದ ಕೈ ನಿನ್ನ ಪಾದ ಕಡ್ಕೊಂಡು ಅಂದ ಬಳಕ ನಿನ್ನ ಪಾದ ಹೋಗಿ ಪಾದಗಟ್ಟೆ ಆಗಲತ್ತೇಳಿ ಯೋಗಿನಾದ ಅಮ್ಮೋಕ್ಷಿದ ಆಶೀರ್ವಾದ ಮಾಡಿದ. ಹೌದ್ರಿಪ್ಪ ಹೌದು. ಹೊಳ್ಳಿ ಅಮ್ಮೋಕ್ಷಿದನನ್ನ ಜೀವಂತ ಪಡಿಸಿದ ಗುರು ಸೋಮಲಿಂಗ. ಹೌದ್ರಿಪ್ಪ ಹೌದು. ಇಲ್ಲಿ ಒಂದೇ ಒಂದು ಮಾತು ಏನು ಕೇಳೋದ ಕೇಳಿದ್ರ, ಏನ್ರಿಪ್ಪ? ಇವತ್ತು ಪೂಜಾರಿಗಳು ನಾವಾಗಲಿ ನೀವಾಗಲಿ ಯಾರಾಗಲಿ ಹೌದು ಪೂಜೆಗೆ ಹೋಗ್ಬೇಕಾದ್ರೆ ಏನೇನು ಹೋಯ್ತಾರ, ಹೂವಿನ ದುರುಡಿ, ಹೌದು, ಕಂಬಳಿ, ನೇಮದ ಬೆತ್ತ, ಹಿಂಗೇನು ಪೂಜಾ ಸಾಮಗ್ರಿಗಳಿರ್ತಾವಲ್ಲ, ಭಂಡಾರ, ಕುಂಕುಮ, ಈಬತ್ತಿ, ಹೌದು ಹಿಂಗೆಲ್ಲ ಒಯ್ತಾರ. ಹೌದು. ಅಮ್ಮೋಕ್ಷಿದ್ದ ಹೂವಿಗೆ ಹೋಗುವಂತ ಬರುವಂತ ಸಂದರ್ಭದಾಗ ಒಂದು ಹೂ ಜಾರಿ ತಲೆಗೆ ಬಿದ್ದದ, ತನ್ನ ಪಾದ ಕಡ್ಕೊಂಡನ, ಪಾದವೇ ಪಾದಗಟ್ಟಿ ಆಗಲತ್ತೇಳಿ ಗುರು ಸೋಮಲಿಂಗ ಆಶೀರ್ವಾದ ಮಾಡ್ಯಾನ್ರಿಪ್ಪ. ಇದು ಎಲ್ಲರಿಗೂ ಗೊತ್ತದ. ಹೌದು. ಅಮ್ಮೋಗಸಿದ ತನ್ನ ಪಾದ ಕಡ್ಕೋಬೇಕಾದ್ರೆ ಎದುರದಿಂದ ತನ್ನ ಪಾದ ಕಡ್ಕೊಂಡ. ಹೌದು ಹೌದು. ಯಾವ ಆಯುಧದಿಂದ ತನ್ನ ಪಾದ ಕಡ್ಕೊಂಡ, ಏನ ಯಾರೇ ತಂದು ಕೊಟ್ರೋ ಏನ ಅವನಲ್ಲೇ ಸೃಷ್ಟಿ ಮಾಡುವಂತ ಶಕ್ತಿ ಇತ್ತು. ಹೌದು ಹೌದ್ರಿಪ್ಪ ಅನ್ನುವಂಥದ ಒಂದು ಪ್ರಶ್ನೆ ಅದಾರಿಪ್ಪ. ಒಂದೇ ಪ್ರಶ್ನೆ ಅದ, ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಅದಾರಿಪ್ಪ. ನೀವು ಸಿದ್ಧರ ಸಾರಾಂಶಕ್ಕೂ ಬ್ಯಾಡ ಅಂತ ಹೇಳ್ತೀರಿ, ಹೌದು, ಶರಣರ ಸಾರಾಂಶಕ್ಕೂ ಬ್ಯಾಡ ಅಂತ ಹೇಳ್ತೀರಿ, ವಿಷಯಕ್ಕೂ ಬ್ಯಾಡ ಅಂತ ಹೇಳ್ತೀರಿ. ಒಟ್ಟು ನೇರವಾಗಿ ಪ್ರಶ್ನೆ ಉತ್ತರ ಕುಲ್ಲ ಪ್ರಶ್ನೆ ಹೌದು. ಇಷ್ಟೇ ಅದ. ಒಂದು 4 ನುಡಿ ಕ್ಯಾಲಿ ಹಾಡಿ ಸರ್ಜಡ್ ಸಕಲರ ಪಳಗ ತಾವಳ ಭಕ್ತಿಪೂರ್ವಕ ಕೂತ್ ಕೇಳ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದ. ಓಕೆ ರೀಪ್ಪ ಓಕೆ. ಹಾಲಿನಂತ ಹಸುವ ವೀರನ್ನ ಶಿಸುವ ಹಾಲಿನಂತ ಹಸುವ ಅಡವಿ ಅರನದಾಗ ಕುಶಿನ ಹೊಡಿತಾರ ಸಾವ ಅಳತಳ ಹೆತ್ತವ್ವ ಅಡವಿ ಅರನದಾಗ ಕುಶಿನ ಹೊಡಿತಾರ ಸಾವ ಅಳತಳ ಹೆತ್ತವ್ವ ಶಿಸುವ ಹಾಲಿನಂತ ಹಸುವ ಬೀರನ್ನ ಶಿಸುವ ಹಾಲಿನಂತ ಹಸುವ ಅಡವಿ ಅರನದಾಗ ಕೂಸಿನ ಹೊಡಿತಾರ ಸಾವ
ಸೂರ ಒಂದ ಹೋಗ್ಯದ ಕಸುವ ಅಳತಳ ಹೆತ್ತವ್ವ ಹತ್ತು ಸೂರ ಒಂದ ಹೋಗ್ಯದ ಕಸುವ ಅಳತಳ ಹೆತ್ತವ್ವ ವೀರಣ್ಣ ಶಿಶುವ ಹಾಲಿನಂತ ಹಸುವ ವೀರಣ್ಣ ಶಿಶುವ ಹಾಲಿನಂತ ಹಸುವ ಅಡವಿಯ ರಣದಾಗ ಕುಸಿನ ಹೊಡಿತಾರ ಸಾವ ಅಳತಳೆಯಪ್ಪವ್ವ ಅಡವಿಯ ರಣದಾಗ ಕುಸಿನ ಹೊಡಿತಾರ ಸಾವ ಅಳತಳೆಯಪ್ಪವ್ವ ಬೆನ್ನಿಲ್ ಹುಟ್ಟಿದ ಅನ್ನ ತಂಗಿಗಾಗ್ಯಾನೋ ಎರವ ಬಲಿ ಕೆಟ್ಟ ತಿರುಗಿದಳು ತಾಯಿ ಸೂರವ್ವ ಬೆಳಗಿನ ಜಾವ ಬಂದಾನೋ ಮಾವ ಬೆಳಗಿನ ಜಾವ ಬಂದಾನೋ ಮಾವ ಬೆಳಗಿನ ಜಾವ ಬಂದಾನೋ ಮಾವ ಬುಡುಬುಡಕ್ಕನ ವೇಷ ತೊಟ್ಟು ಒಗದನ ಮಲುವ ಅಳತಳ ಹೆತ್ತವ್ವ ಬುಡುಬುಡಕ್ಕನ ವೇಷ ತೊಟ್ಟು ಒಗದನ ಮಲುವ ಅಳತಳ ಹೆತ್ತವ್ವ ವೀರಣ್ಣ ಶಿಶುವ ಹಾಲಿನಂತ ಹಸುವ ವೀರಣ್ಣ ಶಿಶುವ ಹಾಲಿನಂತ ಹಸುವ ಕೂಸಿನ ಮಾಡಿದಾರ ಸಾವ ಅಳತಳೆಯಪ್ಪವ್ವ ಅಡವಿಯ ರಣದಾಗ ಕುಸಿನ ಹೊಡಿತಾರ ಸಾವ ಅಳತಳೆಯಪ್ಪವ್ವ ಬೆನ್ನಿಲ್ ಹುಟ್ಟಿದ ಅನ್ನ ತಂಗಿಗಾಗ್ಯಾನೋ ಎರವ ತಲೆ ಕೆಟ್ಟ ತಿರುಗಿದಳು ತಾಯಿ ಸೂರವ್ವ ಬೆಳಗಿನ ಜಾವ ಬಂದಾನೋ ಮಾವ ಬೆಳಗಿನ ಜಾವ ಬಂದಾನೋ ಮಾವ ಬೆಳಗಿನ ಜಾವ ಬಂದಾನೋ ಮಾವ ಬುಡುಬುಡಕ್ಕನ ವೇಷ ತೊಟ್ಟು ಒಗದನ ಮಲುವ ಅಳತಳ ಹೆತ್ತವ್ವ ಬುಡುಬುಡಕ್ಕನ ವೇಷ ತೊಟ್ಟು ಒಗದನ ಮಲುವ ಅಳತಳ ಹೆತ್ತವ್ವ ವೀರಣ್ಣ ಶಿಶುವ ಹಾಲಿನಂತ ಹಸುವ ವೀರಣ್ಣ ಶಿಶುವ ಹಾಲಿನಂತ ಹಸುವ ಅಡವಿಯ ರಣದಾಗ ಕುಸಿನ ಹೊಡಿತಾರ ಸಾವ ಅಳತಳೆಯಪ್ಪವ್ವ ಅಡವಿಯ ರಣದಾಗ ಕುಸಿನ ಹೊಡಿತಾರ ಸಾವ ಅಳತಳೆಯಪ್ಪವ್ವ ಮನಿಯಾಗ ಕೆಟ್ಟ ಕುಸಿಂದ ಇದ್ದಾರ ಸುಳಿವ ಹುಟ್ಟಿಸಿದ ತಾಯಿ ತಂದೆಗೆ ಬರುವುದು ಸಾವ ಕೂಡಿಟ್ಟ ದೈವ ಕಾಶನೋ ಕಾವ ಕೂಡಿಟ್ಟ ದೈವ ಕಾಶನೋ ಕಾವ ಕೂಡಿಟ್ಟ ದೈವ ಕಾಶನೋ ಕಾವ ನಡುವ ನೀರಿನಲ್ಲಿ ಮುರದ ಹೋತೋ ನಾವ ಅಳತಳ ಹೆತ್ತವ್ವ ನಡುವ ನೀರಿನಲ್ಲಿ ಮುರದ ಹೋತೋ ನಾವ ಅಳತಳ ಹೆತ್ತವ್ವ ವೀರಣ್ಣ ಶಿಶುವ ಹಾಲಿನಂತ ಹಸುವ ವೀರಣ್ಣ ಶಿಶುವ ಹಾಲಿನಂತ ಹಸುವ ಅಡವಿಯ ರಣದಾಗ ಕುಸಿನ ಹೊಡಿತಾರ ಸಾವ ಅಳತಳೆಯಪ್ಪವ್ವ
ಮಾವ ಬಂಗಾರ ಸರವ ಹಾಕಳ ಸೂರವ್ವ ಬಂಗಾರ ಸರವ ಹಾಕಳ ಸೂರವ್ವ ಬಂಗಾರ ಸರವ ಹಾಕಳ ಸೂರವ್ವ ತೊಟ್ಟಿಲಕ್ಕ ಕೈಯ ಹಚ್ಚಿ ಕಳಸಳ ಲಗುವ ಅಳತಳ ಹೆತ್ತವ್ವ ತೊಟ್ಟಿಲಕ್ಕ ಕೈಯ ಹಚ್ಚಿ ಕಳಸಳ ಲಗುವ ಅಳತಳ ಹೆತ್ತವ್ವ ಬೀರಣ್ಣ ಚುಚ್ಚುವ ಹಾಲಿನಂತ ಹಸುವ ಬೀರಣ್ಣ ಚುಚ್ಚುವ ಹಾಲಿನಂತ ಹಸುವ ಕುಚಿನ ಒಡಿ ತರಸವ ಅಳತಳ ಎತ್ತವ್ವ ಅಡವಿ ಅರಳದಾಗ ಕುಚಿನ ಒಡಿ ತರಸವ ಅಳತಳ ಎತ್ತವ್ವ ಜಮಖಂಡಿ ತಾಲೂಕ ಮುತ್ತೂರ ಗಾವ ಕಾಶಿಲಿಂಗ ನೆನದಾನು ನನ್ನಯ ಗುರುವ ಮಾಳನ್ನ ಶಿಸುವ ಮಿಡಿನಾಗರ ಹಾವ ಹಾಲನ್ನ ಚುಚ್ಚುವ ಮಿಡಿನಾಗರ ಹಾವ ಮಾಳನ್ನ ಶಿಸುವ ಮಿಡಿನಾಗರ ಹಾವ ಮಾಳನ ಕವಿ ಕಾಶಿದಂಗ ಕೊಡಲಿ ಕಾವ ಹೊಳ್ಯಾಗ ಬಿಟ್ಟಂಗ ನಾವ ಮಾಳನ ಕವಿ ಕಾಶಿದಂಗ ಕೊಡಲಿ ಕಾವ ಹೊಳ್ಯಾಗ ಬಿಟ್ಟಂಗ ನಾವ ಬೀರಣ್ಣ ಚುಚ್ಚುವ ಹಾಲಿನ ತಾಸುವ ಬೀರಣ್ಣ ಚುಚ್ಚುವ ಹಾಲಿನ ತಾಸುವ ಅಡವಿ ಅರಳದಾಗ ಕುಚಿನ ಒಡಿ ತರಸವ ಅಳತಳ ಎತ್ತವ್ವ ಅಡವಿ ಅರಳದಾಗ ಕುಚಿನ ಒಡಿ ತರಸವ ಅಳತಳ ಎತ್ತವ್ವ ಜಮಖಂಡಿ ತಾಲೂಕ ತಗಲಬಾಗಿ ಗಾವ ಮಟ್ಟಿ ಸಿದ್ಧ ನೆನದಾನು ನನ್ನಯ ಗುರುವ ಮಾಳನ್ನ ಶಿಸುವ ಮಿಡಿನಾಗರ ಹಾವ ಹಾಲನ್ನ ಚುಚ್ಚುವ ಮಿಡಿನಾಗರ ಹಾವ ಮಾಳನ್ನ ಶಿಸುವ ಮಿಡಿನಾಗರ ಹಾವ ಮಾಳನ ಕವಿ ಕಾಶಿದಂಗ ಕೊಡಲಿ ಕಾವ ಹೊಳ್ಯಾಗ ಬಿಟ್ಟಂಗ ನಾವ ಮಾಳನ ಕವಿ ಕಾಶಿದಂಗ ಕೊಡಲಿ ಕಾವ ಹೊಳ್ಯಾಗ ಬಿಟ್ಟಂಗ ನಾವ ಹಾಲಿನ ತಾಸುವ ಬೀರಣ್ಣ ಚುಚ್ಚುವ ಹಾಲಿನ ತಾಸುವ ಅಡವಿ ಅರಳದಾಗ ಕುಚಿನ ಒಡಿ ತರಸವ ಅಳತಳ ಎತ್ತವ್ವ ಅಡವಿ ಅರಳದಾಗ ಕುಚಿನ ಒಡಿ ತರಸವ ಅಳತಳ ಎತ್ತವ್ವ ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ